ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಈ ದಿನದಲ್ಲಿ ಅನೇಕರು ಆನ್ಲೈನ್ ಮೂಲಕ ಟಿ ವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದೀರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ನಾವು ಹಾಡಿ ಸ್ತುತಿಸಿ ಕೊಂಡಾಡಿ ನಾವು ಪ್ರಾರ್ಥಿಸುವಂಥವರಾಗಿರೋಣ ಮತ್ತು ದೇವರ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ನಾವು ಪ್ರಾರ್ಥನೆಯೊಂದಿಗೆ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಕಳೆದ ವಾರವೆಲ್ಲ ನಮ್ಮನ್ನು ಅದ್ಭುತವಾಗಿ ನಡೆಸಿ ನೂತನ ವಾರವನ್ನು ನೂತನ ದಿನವನ್ನು ನಮಗೆ ದಾನವಾಗಿ ಕೊಟ್ಟಿದ್ದಿ. ಎಷ್ಟೆಲ್ಲ ರೀತಿಯ ಶೋಧನೆಗಳು, ಹೋರಾಟಗಳು, ಆಪತ್ತುಗಳು, ದುರಂತಗಳು ಇರುವಂಥ ಲೋಕದಲ್ಲಿ ಕಣ್ಣುಗುಡ್ಡೆಯಂತೆ ನಮ್ಮನ್ನು ಕಾಪಾಡಿದೆ. ನಮಗೆ ಕೊಟ್ಟಂಥ ಆರೋಗ್ಯ, ಆಹಾರ, ವಸ್ತ್ರ, ರಕ್ಷಣೆ, ಸಂತೋಷ, ಪವಿತ್ರಾತ್ಮನ ಬಲಕ್ಕಾಗಿ, ದೂತರ ದಂಡಿನ ಕಾವಲಿಗಾಗಿ ನಿನಗೆ ಸ್ತೋತ್ರ. ಈ ದಿನದಲ್ಲಿ ನಿನ್ನ ಸನ್ನಿಧಿಯಲ್ಲಿರುವಾಗ ಹಾಡಲು, ಸ್ತುತಿಸಲು, ಪ್ರಾರ್ಥಿಸಲು ಮಾತ್ರವಲ್ಲ ನಿನ್ನ ವಾಕ್ಯಗಳನ್ನು ಧ್ಯಾನಿಸಲು ನೀ ನಮಗೆ ಸಹಾಯ ಮಾಡು. ನಿನ್ನ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸು. ಆನ್ಲೈನ್ ಮೂಲಕ ಟಿ ವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲರನ್ನೂ ಕೂಡ ನೀನು ಆಶೀರ್ವದಿಸು. ಮುಂದಿನ ಭಾಗದಲ್ಲಿ ನಿನ್ನ ಪ್ರಸನ್ನತೆ ನಮ್ಮೊಂದಿಗೆ ಇರಲಿ. ಲೋಕದಾದ್ಯಂತಿರುವ ಎಲ್ಲ ದೇವಜನರನ್ನು, ವಿಶೇಷವಾಗಿ ಈ ದಿನದಲ್ಲಿ ನಡೆಯುತ್ತಿರುವಂಥ ಆರಾಧನಾ ಕೂಟಗಳನ್ನು ಕೂಡ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುವರಾಗಿದ್ದೇವೆ. ನೀನು ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಕರ್ತನನ್ನು ಹಾಡಿ ಆರಾಧಿಸುವಂಥವರಾಗಿರೋಣ. ನಮ್ಮ ಸಂಗಡ ನಮ್ಮೊಂದಿಗಿರುವಂಥ ಆರಾಧನಾ ತಂಡ ನಮ್ಮನ್ನು ಆರಾಧನೆಯಲ್ಲಿ ಲೀಡ್ ಮಾಡುವವರಾಗಿದ್ದಾರೆ. ನಾವು ಅವರೊಂದಿಗೆ ಸೇರಿಕೊಂಡು ನಮ್ಮ ದೇವರನ್ನು ಆರಾಧನೆ ಮಾಡುವಂಥವರಾಗಿರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಸೇರಿ ದೇವರನ್ನು ಆರಾಧಿಸುವ. ಆತನು ಒಳ್ಳೆಯವನಾಗಿದ್ದಾನೆ. ಈ ವಾರದಲ್ಲಿ ನಾವು ದೇವರ ಸಾನ್ನಿಧ್ಯದಲ್ಲಿ ಸೇರಿ ಬಂದು ಆತನನ್ನು ಆರಾಧಿಸುವಂತೆ, ಸ್ತುತಿಸುವಂತೆ, ತನ್ನ ವಾಕ್ಯವನ್ನು ಕೇಳುವಂತೆ ನಮಗೆ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ನಾವು ದೇವರನ್ನು ಸ್ತುತಿಸುತ್ತಾ ಇರೋಣ. ಹಲ್ಲೆಲೂಯಾ. ನಮ್ಮ ಯೇಸು, ಆತನು ಮಹಾರಾಜನಾಗಿರುವ ಯೇಸು, ಆತನು ಪರಿಶುದ್ಧನಾಗಿರುವ ಯೇಸು, ಆತನು ಅದ್ಭುತನಾಗಿರುವ ಯೇಸು. ಆತನಂತೆ ದೇವರು ಯಾರೂ ಇಲ್ಲ. ಆತನು ಉನ್ನತನಾಗಿರುವ ದೇವರು. ಹಲ್ಲೆಲೂಯಾ. ನಾವೆಲ್ಲರೂ ಹಲ್ಲೆಲೂಯಾ ಆಡಿ ದೇವರನ್ನು ಸ್ತುತಿಸುವ. ಕರಗಳನ್ನು ತಟ್ಟುವ. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಿಶುದ್ಧ 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 ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಎಲ್ಲರೂ ಸೇರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಿಶುದ್ಧನು ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು,
ನಮ್ಮ ಯೇಸು ಮಹಾರಾಜ ಯೇಸು. Hallelujah, 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 hallelujah. ಅದ್ಭುತನು 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 ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. Hallelujah, 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 hallelujah. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. Hallelujah, 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 hallelujah. ನಮ್ಮ ಕರ್ತನು ಪರಿಶುದ್ಧನು, ಅದ್ಭುತನು, ಉನ್ನತನಾಗಿರುವ ಕರ್ತನು. ಆತನ ನಾಮ ನಮಗೆ ಆಶ್ರಯವಾಗಿದೆ. ಆಮೇಲೆ ಆತನು ನಮಗೆ ಆಶ್ರಯವಾಗಿರುವಾಗ ನಮಗೆಂದಿಗೂ ಭಯವೇ ಇಲ್ಲ. ಆತನು ಯೆಹೋವ ಈರೆಯಾಗಿ, ಯೆಹೋವ ನಿಸ್ಸಿಯಾಗಿ, ಯೆಹೋವ ರಾಫ ಆಗಿ, ಯೆಹೋವ ರುವ ಆಗಿ, ಯೆಹೋವ ಶಮ್ಮ ಆಗಿ ನಮ್ಮೊಂದಿಗೆ ಇರುವ ಕರ್ತನಾಗಿದ್ದಾನೆ. ಹಾಲೆಲೂಯಾ. ಆತನಿರುವಾಗ ನಮಗೆ ಭಯವಿಲ್ಲ, ನಮಗೆಂದು ಜಯವೇ. ಹಾಲೆಲೂಯಾ. ನಾವೆಲ್ಲರೂ ಸೇರಿ ಆಡುವ ಕರ್ತನ ನಾಮ ನನಗೆ ಆಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಈರೇ, ಎಲ್ಲವ ನೋಡಿಕೊಳ್ಳುವ. ಯೆಹೋವಾ ಈರೇ, ಎಲ್ಲವ ನೋಡಿಕೊಳ್ಳುವ. ಅಗತ್ಯವೆಲ್ಲ ಪೂರೈಸುವನು, ಅಗತ್ಯವೆಲ್ಲ ಪೂರೈಸುವನು. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನಿಸ್ಸಿಯೇ, ಎಂದೆಂದು ಜಯ ನೀಡುವ. ಯೆಹೋವಾ ನಿಸ್ಸಿಯೇ, ಎಂದೆಂದು ಜಯ ನೀಡುವ. ಸೋಲಿಲ್ಲ ಸೋಲಿಲ್ಲ ನಮಗೆ, ಸೋಲಿಲ್ಲ ಸೋಲಿಲ್ಲ ನಮಗೆ, ಸೋಲಿಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರಾಫ, ಆರೋಗ್ಯದಾಯಕನೇ. ಯೆಹೋವಾ ರಾಫ, ಆರೋಗ್ಯದಾಯಕನೇ. ಗುಣವಾದೆವು ಯೇಸು ಗಾಯದಿಂದ, ಗುಣವಾದೆವು ಯೇಸು ಗಾಯದಿಂದ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರುವ, ಒಳ್ಳೆಯ ಕುರುಬನೇ. ಯೆಹೋವಾ ರುವ, ಒಳ್ಳೆಯ ಕುರುಬನೇ. ಕೊರತೆ ಇಲ್ಲ, ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ, ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಶಮ್ಮ, ಯೆಹೋವಾ ಶಮ್ಮ, ಜೊತೆಯಲ್ಲಿ ಇರುವನು.
ಯಾವ ಭಯವೂ ಇಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವ ನಿಸ್ಸಿ, ಯೆಹೋವ ನಿಸ್ಸಿಯೇ, ಎಂದೆಂದು ಜಯ ನೀಡುವ. ಯೆಹೋವ ನಿಸ್ಸಿಯೇ, ಎಂದೆಂದು ಜಯ ನೀಡುವ. ಸೋಲಿಲ್ಲ ನನಗೆ, ಸೋಲಿಲ್ಲ, ಸೋಲಿಲ್ಲ ನನಗೆ, ಸೋಲಿಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವ ರಾಫ, ಯೆಹೋವ ರಾಫ, ಆರೋಗ್ಯದಾಯಕನೇ. ಯೆಹೋವ ರಾಫ, ಆರೋಗ್ಯದಾಯಕನೇ. ಗುಣವಾದೆವು, ಗುಣವಾದೆವು ಯೇಸು ಗಾಯದಿಂದ, ಗುಣವಾದೆವು ಯೇಸು ಗಾಯದಿಂದ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವ ಶಮ್ಮ, ಶಮ್ಮ ಜೊತೆಯಲ್ಲೇ ಇರುವನು. ಯೆಹೋವ ಶಮ್ಮ ಜೊತೆಯಲ್ಲೇ ಇರುವನು. ಭಯವಿಲ್ಲ, ಭಯವಿಲ್ಲ ಯಾವ ಭಯವೂ ಇಲ್ಲ. ಭಯವಿಲ್ಲ ಯಾವ ಭಯವೂ ಇಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಎಲ್ಲರೂ ಸೇರಿ ಕರ್ತನಾಮ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಯೆಹೋವ ರಾಫಾಗೆ ನಮ್ಮೊಂದಿಗೆ ಇರುವ ಕರ್ತನಾಗಿದ್ದಾನೆ. ವಾಕ್ಯ ಹೇಳುತ್ತದೆ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ. ಹಲ್ಲೆಲೂಯಾ, ನಾವು ಗುಣವಾಗಿದ್ದೇವೆ. ಹಲ್ಲೆಲೂಯಾ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಯಾವ ರೋಗಕ್ಕೂ ಯೇಸುವಿನ ನಾಮದ ಮುಂದೆ ನಿಲ್ಲಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಆತನು ಎಲ್ ಶಡಾಯ್ ಆಗಿ ನಮ್ಮೊಂದಿಗೆ ಇರುವ ಕರ್ತನು. ಹಲ್ಲೆಲೂಯಾ, ಆತನು ಯೆಹೋವ ಶಮ್ಮ ಆಗಿ ನಮ್ಮ ಜೊತೆಯಲ್ಲೇ ನಡೆಯುವ ಕರ್ತನು. ಹಲ್ಲೆಲೂಯಾ, ಆತನಾಗಿ ದೇವರಿಲ್ಲ. ಹಲ್ಲೆಲೂಯಾ. ಪರಲೋಕ ದೇವನೇ, ಪರಾಕ್ರಮಶಾಲಿಯೇ, ಪರಲೋಕ ದೇವನೇ, ಪರಾಕ್ರಮಶಾಲಿಯೇ, ಸಕಲವ ಆಳ್ವವನೇ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಕಲವ ಆಳ್ವವನೇ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವಶಕ್ತ ದೇವನೇ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವಶಕ್ತ ದೇವನೇ. ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಾಮಿಸುವೆವು. ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಾಮಿಸುವೆವು. ನಿನ್ನಿಂದ ಸಾಧ್ಯವು, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಯೆಹೋವ ನಿಸ್ಸಿ,
ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು. ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು. ನಿನ್ನಿಂದ ಸಾಧ್ಯವೂ ಇಲ್ಲಪ್ಪ, ನಿನ್ನಿಂದ ಸಾಧ್ಯವೂ ಒಂದೂವಿಲ್ಲ, ನಿನ್ನಿಂದ ಸಾಧ್ಯವೂ ಒಂದೂವಿಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಎಲ್ಲರೂ ಸೇರಿ ಯೆಹೋವ ರಾಫ, ಯೆಹೋವ ರಾಫ, ಸುಖ ತಂದ ದೇವರೇ, ಯೆಹೋವ ರಾಫ, ಸುಖ ತಂದ ದೇವರೇ, ನಿನ್ನ ಸ್ತುತಿಸುವೆವು, ಹೊಗಳುವೆನು, ನಮಿಸುವೆನು. ನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆವು. ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಎಲ್ರೋಯಿ ಎಲ್ರೋಹಿ, ಎಲ್ರೋಹಿ, ಕಾಣುವ ದೇವರೇ, ಅಪ್ಪ ಎಲ್ರೋಯಿ, ಎಲ್ರೋಹಿ, ಎಲ್ರೋಹಿ, ಕಾಣುವ ದೇವರೇ, ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು. ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು. ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಹಲ್ಲೆಲೂಯಾ. ಹೌದು ಕರ್ತ, ಹೌದು ಆಮೇಲೆ ನಮ್ಮ ಕರ್ತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಆತ ನಮ್ಮ ಅಗತ್ಯಗಳನ್ನೆಲ್ಲ ಆಮೇಲೆ ತಿಳಿದಿರುವ ಕರ್ತನು. ಹಾಲೆಲೂಯ, ನಮಗೆ ಹಾಲೆಲೂಯ ಎಲ್ಲ ರೋಗಗಳನ್ನು ನೀಗಿಸುವ ಕರ್ತನಾಗಿ ನಮ್ಮೊಂದಿಗೆ ಇರುವಾಗ ಹಾಲೆಲೂಯ, ಹಾಲೆಲೂಯ. ನಮಗೆ ಯಾವ ರೀತಿಯಲ್ಲೂ ಯಾವ ವಿಷಯದಲ್ಲೂ ನಮಗೆ ಕಳವಳ ಚಿಂತೆ ಇಲ್ಲ. ಹಾಲೆಲೂಯ, ಹಾಲೆಲೂಯ. ನಮಗೆ ಎಂದೆಂದು ಜಯ ಕೊಡುವ ಕರ್ತನು ನಮ್ಮೊಂದಿಗಿದ್ದಾನೆ. ಹಾಲೆಲೂಯ. ನಾವೆಲ್ಲರೂ ಸೇರಿ ಆಡುವ ಯೆಹೋವ ಇರೇ ನೀ ನನ್ನ ದೇವರು. ಹಾಲೆಲೂಯ. ನಮ್ಮ ಅಗತ್ಯಗಳನ್ನು ಪೂರೈಸುವ ಕರ್ತನು. ಯೆಹೋವ ಇರೇ ನೀ ನನ್ನ ದೇವರು, ಯೆಹೋವ ಇರೇ ನೀ ನನ್ನ ದೇವರು, ನನ್ನ ಅಗತ್ಯವ ಪೂರೈಸುವೆ, ನನ್ನ ಅಗತ್ಯವ ಪೂರೈಸುವೆ. ಆರಾಧನೆ, 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 ಆರಾಧನೆ. ನನ್ನ ಅಗತ್ಯವ ಪೂರೈಸುವೆ,
ಪೂರೈಸುವೆ. ಯೆಹೋವ ರಾಫ, ಯೆಹೋವ ರಾಫ ನೀ ನನ್ನ ದೇವರು. ಯೆಹೋವ ರಾಫ ನೀ ನನ್ನ ದೇವರು. ನನ್ನ ರೋಗ ಪರಿಹಾರಕನೇ, ನನ್ನ ರೋಗ ಪರಿಹಾರಕನೇ. ಆರಾಧನೆ 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 ಓ ಆರಾಧನೆ 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 ಆರಾಧನೆ. ನನ್ನ ರೋಗ ಪರಿಹಾರ, ನನ್ನ ರೋಗ ಪರಿಹಾರಕನೇ, ನನ್ನ ಒಳ್ಳೆಯ ವೈದ್ಯ ನೀನೆ, ನನ್ನ ಒಳ್ಳೆಯ ವೈದ್ಯ ನೀನೇ. ನನ್ನ ರೋಗ ಪರಿಹಾರಕನೇ, ನನ್ನ ಒಳ್ಳೆಯ ವೈದ್ಯ ನೀನೇ. ಯೆಹೋವ ರುವ, ಯೆಹೋವ ರುವ ನೀ ನನ್ನ ದೇವರು. ಯೆಹೋವ ರುವ ನೀ ನನ್ನ ದೇವರು. ನನ್ನ ಕೊರತೆಯ ಬಲ್ಲಾತನೇ, ನನ್ನ ಕೊರತೆಯ ಬಲ್ಲಾತನೇ. ಆರಾಧನೆ 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 ಆರಾಧನೆ. ನನ್ನ ಕೊರತೆಯ ಬಲ್ಲಾತನೇ, ನನ್ನ ಒಳ್ಳೆಯ ಕುರುಬಾನಿನೇ. ನನ್ನ ಕೊರತೆಯ ಬಲ್ಲಾತನೇ, ನನ್ನ ಒಳ್ಳೆಯ ಕುರುಬಾನಿನೇ. ಎಲ್ಲರೂ ಸೇರಿ ಆರಾಧನೆ 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 ಓ ಆರಾಧನೆ 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 ಆರಾಧನೆ. ನನ್ನ ಅಗತ್ಯವ ಪೂರೈಸುವೆ, ನೀ ಎಲ್ಲವ ಒದಗಿಸುವೆ. ನನ್ನ ರೋಗ ಪರಿಹಾರಕನೇ, ನನ್ನ ರೋಗ ಪರಿಹಾರಕನೇ, ನನ್ನ ಒಳ್ಳೆಯ ವೈದ್ಯ ನೀನೇ. ನನ್ನ ಕೊರತೆಯ ಬಲ್ಲಾತನೇ, ನನ್ನ ಒಳ್ಳೆಯ ಕುರುಬಾನಿನೇ. ಆರಾಧನೆ 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 ಓ ಆರಾಧನೆ ಆರಾಧನೆ ಆರಾಧನೆ
ಕೊರತೆಗಳನ್ನು ಬಲ್ಲ ಕರ್ತನು, ನಮ್ಮ ಅಗತ್ಯಗಳನ್ನು ಪೂರೈಸುವ ಕರ್ತನು, ನಮಗೆಲ್ಲವನ್ನು ಒದಗಿಸುವ ಕರ್ತನು ನಮ್ಮೊಂದಿಗಿದ್ದಾನೆ. ಹಾಲೆಲೂಯ. ಯೆಹೋವ ರಾಫಾದ ಕರ್ತನು, ನಮ್ಮ ರೋಗ ಪರಿಹಾರಕನು, ಒಳ್ಳೆಯ ವೈದ್ಯನಾಗಿ ನಮ್ಮೊಂದಿಗೆ ಇರುವಾಗ ಆಮೇಲೆ ಹಾಲೆಲೂಯ, ಯಾವ ರೋಗಗಳಿಗೂ ಹಾಲೆಲೂಯ ನಮ್ಮ ಮೇಲೆ ಯಾವ ಅಧಿಕಾರವೂ ಇಲ್ಲ. ಆಮೇಲೆ ಯೇಸುವಿನ ನಾಮದೆಲ್ಲ ರೋಗಗಳು ನೀಗಿ ಹೋಗಲಿ. ಹಾಲೆಲೂಯ. ಆಮೇಲೆ ಆತನು ನಮಗೆ ಒಳ್ಳೆ ಕುರುಬನಾಗಿ ನಮ್ಮೊಂದಿಗೆ ಇರುವಾಗ, ಆಮೇಲೆ ನಮ್ಮ ಕೊರತೆಗಳನ್ನು ಬಲ್ಲ ಕರ್ತನಾಗಿರುವಾಗ ಯಾವ ಕೊರತೆಗಳು ನಮಗಾಗುವುದಿಲ್ಲ. ಹಾಲೆಲೂಯ. ಅಪ್ಪ ತಂದೆ ಕರ್ತನೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ನಿನ್ನನ್ನು ಆರಾಧಿಸುವಂತೆ ಅಪ್ಪ ಅಲ್ಪವಾಗಿರುವ ನಾವು ಕರ್ತನೆ, ಅಪ್ಪ ದೊಡ್ಡ ಕರ್ತ ಸರ್ವಶಕ್ತನಾದ ನಿನ್ನನ್ನು ಆರಾಧಿಸುವಂತೆ ನಮ್ಮನ್ನು ಆರಿಸಿಕೊಂಡ ಕರ್ತನೆ. ಅಪ್ಪ ನಿಮಗೆ ಸ್ತೋತ್ರ ಅಪ್ಪ. ಆರಾಧಿಸಲು ನಮಗೆ ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ ಅಪ್ಪ. ಈ ಸಮಯದಲ್ಲಿ ಕರ್ತನೆ ಅಪ್ಪ ಈ ಆರಾಧನೆಯಲ್ಲಿ ಭಾಗವಹಿಸುವವರು ಅಪ್ಪ ಕರ್ತನೆ ನಿನ್ನ ಪ್ರಸನ್ನತೆಯನ್ನು ಅಪ್ಪ ಕರ್ತನೆ ಸ್ತೋತ್ರ ಕರ್ತನೆ. ಅಪ್ಪ ನಿನ್ನ ಪ್ರಸನ್ನತೆ ಅವರನ್ನು ಆವರಿಸಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ರೋಗಗಳು ನೀಗಿ ಹೋಗುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯ. ಎಲ್ಲ ಸೈತಾನ ಬಂಧನಗಳು ಹಾಲೆಲೂಯ ಅದು ಬಿಚ್ಚಲ್ಪಟ್ಟು ಅದು ದೇವರೇ ಅಪ್ಪ ಹಾಲೆಲೂಯ ಅದು ಲಯವಾಗಿರುವುದಕ್ಕಾಗಿ ಸ್ತೋತ್ರ. ಬಿಡುಗಡೆ ನೀನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದಪ್ಪ, ನೀನು ನಮ್ಮೊಂದಿಗೆ ಯಾವಾಗಲೂ ಎಲ್ಲ ಸಮಯಗಳಲ್ಲೂ ಎಲ್ಲ ಸ್ಥಿತಿಯಲ್ಲೂ ನಮ್ಮೊಂದಿಗೆ ಇರುವ ಕರ್ತನಾಗಿದ್ಯಪ್ಪ. ಅಪ್ಪ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ಎಲ್ಲ ನಿನಗೆ ಉಂಟಾಗಲಿ ಅಪ್ಪ. ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಈ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವು ದೇವರನ್ನ ಹಾಡಿ ಆರಾಧಿಸುವಂತೆ ಕೊಂಡಾಡುವಂತೆ ನಮ್ಮ ದೇವರು ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ. ಅನೇಕರು ಆನ್ಲೈನಲ್ಲಿ ಮತ್ತು ಟಿ ವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸ್ತಾ ಇದ್ದೀರಿ. ದೇವರು ನಿಮ್ಮೆಲ್ಲರನ್ನ ವಿಶೇಷವಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ಕೂಡ ನಾನು ಆ ಕರ್ತನಲ್ಲಿ ಬೇಡಿಕೊಳ್ಳುವನಾಗಿದ್ದೇನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಕ್ಕೆ ತೆಗೆದುಕೊಳ್ಳುವಂಥವರಾಗಿರೋಣ. ಬೈಬಲ್ ಗ್ರಂಥ ಇರುವಂಥವರು ನನ್ನೊಂದಿಗೆ ನಿಮ್ಮ ಬೈಬಲ್ ಗ್ರಂಥದ ಪುಟಗಳನ್ನು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯದ ಕಡೆಗೆ ತಿರುಗಿಸಿಕೊಳ್ಳಿ. ಯಾರಿಗಾದರೂ ಬೈಬಲ್ ಗ್ರಂಥ ಇಲ್ಲದಿದ್ದರೆ ಒಂದು ಬೈಬಲ್ ಗ್ರಂಥವನ್ನು ಪಡೆದುಕೊಳ್ಳಿ. ಅದನ್ನು ಪ್ರಾರಂಭದಿಂದ ಓದುವುದಕ್ಕೆ ದೇವರ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡಿರಿ. ದೇವರು ನಿಮ್ಮೊಂದಿಗೆ ಮಾತನಾಡುವಾತನಾಗಿದ್ದಾನೆ. ಈ ಹೊತ್ತು ನಾವು ಧ್ಯಾನಕ್ಕೆ ತೆಗೆದುಕೊಳ್ಳುವಂಥ ವಾಕ್ಯ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ಯೇಸು ಸ್ವಾಮಿ ಯಾಕೆ ಭೂಮಿಗೆ ಬಂದರು ಎಂಬಂಥದ್ರಲ್ಲಿ ಒಂದು ಪಾಯಿಂಟನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮನುಷ್ಯರಾಗಿದ್ದಂಥ ನಮ್ಮನ್ನು ದೇವರ ಮಕ್ಕಳು ಮಾಡಬೇಕು ಎಂಬ ಉದ್ದೇಶಕ್ಕೆ ದೇವರು ಭೂಮಿಯಲ್ಲಿ ಮನುಷ್ಯನಾಗಿ ಬಂದರು. ಅಥವಾ ಯೇಸು ಸ್ವಾಮಿ ಮನುಷ್ಯ ಪುತ್ರನಾಗಿ ಬಂದದ್ದಕ್ಕೆ ಮುಖ್ಯ ಕಾರಣ ನಮ್ಮನ್ನು ದೇವಪುತ್ರರನ್ನಾಗಿ ಮಾಡಬೇಕು. ಯೇಸು ಸ್ವಾಮಿ ಪ್ರಾಣ ಕೊಟ್ಟಿದ್ದಕ್ಕೆ ಉದ್ದೇಶ ನಮ್ಮನ್ನು ಬದುಕಿಸಬೇಕು. ಯೇಸು ಸ್ವಾಮಿ ಮನುಷ್ಯನಾಗಿ ಈ ಭೂಮಿಗೆ ಬಂದು ಎಲ್ಲ ಕಷ್ಟಗಳನ್ನು ಅನುಭವಿಸಿದ್ದಕ್ಕೆ ಕಾರಣ ನಮ್ಮನ್ನು ತನ್ನ ಮಕ್ಕಳಾಗಿ ಎಲ್ಲ ಕಷ್ಟಗಳಿಂದ ಬಿಡಿಸಿ ಶಾಶ್ವತವಾಗಿ ತನ್ನೊಂದಿಗೆ ಇಟ್ಟುಕೊಳ್ಳಬೇಕು ಎಂಬ ಕಾರಣ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಿಂದೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಇತರ ಪ್ರಾಣಿಗಳನ್ನು ಪಕ್ಷಿಗಳನ್ನು ಉಂಟು ಮಾಡಿದ ಹಾಗೆ ಮಾಡಲಿಲ್ಲ. ನಾವು ವಾಕ್ಯದಲ್ಲಿ ನೋಡ್ತೇವೆ. ಆದಿಕಾಂಡ ಪುಸ್ತಕ ಅದರ 1ನೇ ಅಧ್ಯಾಯ 26, 27, 28 ಮುಂತಾದ ವಾಕ್ಯಗಳೆಲ್ಲ ನೋಡ್ತೇವೆ. ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆ ಮೇರೆಗೆ ಮನುಷ್ಯರಾದಂಥ ನಮ್ಮನ್ನು ಉಂಟು ಮಾಡಿದ. ನಮಗೆ ಒಂದು ಆತ್ಮವನ್ನು ಕೊಟ್ಟು ನಮಗೆ ಸ್ವಾತಂತ್ರ್ಯವುಳ್ಳಂಥ ಒಂದು ವಿಚಾರ ಮಾಡುವಂಥ ಅಥವಾ ಚಿಂತಿಸುವ ಆಲೋಚಿಸುವಂಥ ಒಂದು ಜ್ಞಾನವನ್ನು ಕೊಟ್ಟು ಅಥವಾ ವಿಶೇಷತೆಯನ್ನು ಕೊಟ್ಟು ನಮ್ಮನ್ನು ದೇವರು ನೇಮಿಸಿದನು ಅಥವಾ ಈ ಲೋಕದಲ್ಲಿ ಇಟ್ಟನು ಎಂಬುದಾಗಿ ನೋಡ್ತೇವೆ. ಆದರೆ ಪಾಪ ಮಾಡಿ ದೇವರ ಮಕ್ಕಳು ಎಂಬ ಪದವಿಯನ್ನು ಕಳಕೊಂಡಾಗ ದೇವರು ತನ್ನ ಆಲೋಚನೆ ಪ್ರಕಾರವಾಗಿ ತನ್ನ ವಾಗ್ದಾನದ ಪ್ರಕಾರವಾಗಿ ಈ ಲೋಕಕ್ಕೆ ತನ್ನ ಒಬ್ಬನೇ ಮಗನನ್ನು ಅಥವಾ ದೇವರೇ ಮನುಷ್ಯನಾಗಿ ಭೂಮಿಗೆ ಬಂದನು ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈಗ ಯೇಸು ಸ್ವಾಮಿಯನ್ನು ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಹಾಗಾದರೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೆ, ಏನಂತ ಅಂಗೀಕಾರ ಮಾಡಬೇಕು?
ಕರ್ತನೆಂದು, ರಕ್ಷಕನೆಂದು, ನನಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟರೆಂದು, ನನಗೋಸ್ಕರ ಅವರು ಮರಣವನ್ನು ಜಯಿಸಿ ಎದ್ದು ಬಂದರೆಂದು ಅಂಗೀಕಾರ ಮಾಡಬೇಕು. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಆ ಸತ್ತು ಸಮಾಧಿಯಾಗಿ ಮರಣವನ್ನು ಜಯಿಸಿ ಎದ್ದು ಬಂದಂಥ ಕರ್ತನಾಗಿರುವ ಯೇಸು ಸ್ವಾಮಿ ನನ್ನ ಕರ್ತನು, ನನ್ನ ಒಡೆಯನು, ನನ್ನ ಯಜಮಾನನು, ನಾನು ನಿರ್ಧಾರ ಮಾಡಬೇಕು ಅಥವಾ ಅಂಗೀಕಾರ ಮಾಡಬೇಕು. ನೋಡಿ, ಏದೇನು ತೋಟದಲ್ಲಿ ಏನಾಯಿತು, ಅವರು ನಿರ್ಧಾರ ಮಾಡುವಂಥ ಆ ಒಂದು ಕಾರ್ಯವನ್ನು ಸಮಯಕ್ಕೆ ಮುಂಚಿತವಾಗಿ ತಮ್ಮ ಕುರಿತಾಗಿ ತಾವೇ ನಿರ್ಧಾರ ಮಾಡುವುದಕ್ಕೆ ಪ್ರಾರಂಭ ಮಾಡಿಬಿಟ್ರು. ದೇವರು ಹೇಳಿದ್ರು, ಒಳ್ಳೆಯದು ಕೆಟ್ಟದರ ಆರೋಹಣ ಹುಟ್ಟಿಸುವ ಹಣ್ಣನ್ನು ತಿನ್ನಬಾರದು. ಆದರೆ ಈಗ ಸೈತಾನ್ನೊಂದಿಗೆ ಮಾತುಕತೆಗಳನ್ನು ಮಾಡುವುದಕ್ಕೂ ಮತ್ತು ತಾವೇ ತಮ್ಮ ಭವಿಷ್ಯದ ಕುರಿತಾಗಿ ನಿರ್ಧಾರ ಮಾಡುವುದಕ್ಕೂ ದೇವರು ಹೇಳಿದರು, ತಿಂದರೆ ನೀನು ಸಾಯುವಿ. ಆದರೆ ಇವರು ವಿಚಾರ ಮಾಡ್ತಿದ್ದಾರೆ, ಸೈತಾನ್ನ ಮಾತನ್ನು ಕೇಳಿ ವಿಚಾರ ಮಾಡ್ತಿದ್ದಾರೆ, ತಿಂದರೆ ನಾವು ದೇವರಂತೆ ಆಗ್ತೇವೆ. ನೋಡಿ, ಅವರು ತಿನ್ನುವುದಕ್ಕೆ ಒಳ್ಳೆಯದು, ಜ್ಞಾನ ಪಡೆದುಕೊಳ್ಳುವುದಕ್ಕೆ ಒಳ್ಳೆಯದು, ಇದನ್ನೆಲ್ಲ ನೆನೆಸಿಕೊಂಡು ತಮ್ಮ ಭವಿಷ್ಯ ದೇವರ ಹಾಗೆ ಇರುವಂಥ ಭವಿಷ್ಯವಾಗಬೇಕು ಅಥವಾ ದೇವರಾಗಬೇಕು ಎಂಬುದಾಗಿ ನೆನೆಸಿಕೊಂಡು ಹಣ್ಣನ್ನು ತಿಂದರು. ನಿರ್ಧಾರವನ್ನು ತಾವೇ ಮಾಡಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದರು. ನೋಡಿ, ನಮ್ಮ ಕುರಿತಾಗಿ ನಾವೇ ನಿರ್ಧಾರ ಮಾಡಿಕೊಳ್ಳುವುದಕ್ಕೆ ನಾವು ಪ್ರಾರಂಭ ಮಾಡಿದರೆ ನಮ್ಮ ಒಂದು ಫ್ಯೂಚರ್ ಚೆಂದವಾಗಿರಲ್ಲ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿ ಮೇಲೆ ಆಕಾಶ ಎಷ್ಟು ಉನ್ನತವಾಗಿದೆ, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ಯೆಶಾಯನ ಪ್ರವಾದನೆಯಲ್ಲಿ ದೇವರು ಹೇಳುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ದೇವರು ಹೇಳುತ್ತಿದ್ದಾರೆ, ಯೆರೆಮೀಯನ ಗ್ರಂಥದಲ್ಲಿ 29ನೇ ಅಧ್ಯಾಯದಲ್ಲಿ ದೇವರು ಹೇಳುತ್ತಿದ್ದಾರೆ, ಇವರ ಕುರಿತಾಗಿ, ನಿಮ್ಮ ಕುರಿತಾಗಿ, ನನ್ನ ಕುರಿತಾಗಿ ದೇವರು ಹೇಳುತ್ತಿದ್ದಾರೆ, ನಾನು ಮಾಡಿಕೊಂಡಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅವು ಅಹಿತದ ಆಲೋಚನೆಗಳು ಅಲ್ಲ, ಹಿತದ ಯೋಚನೆಗಳೇ, ಆಲೋಚನೆಗಳೇ. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ಇವರ ಕುರಿತಾಗಿ ನಾನು ಮಾಡಿಕೊಂಡ ಆಲೋಚನೆ ನಾನೇ ಬಲ್ಲೆನು. ಯೆರೆಮೀಯ 29:11. ನಾವು ಪ್ರಾರಂಭದಲ್ಲಿ ಹೇಳಿದಂಥ ವಾಕ್ಯ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ, ನಿಮ್ಮ ಆಲೋಚನೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ನಾವು ಅದನ್ನು ಯೆಶಾಯ 55ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ದೇವರಿಗೆ ಸ್ತೋತ್ರ. ಅಂದರೆ ನಾವು ಆಲೋಚನೆ ಮಾಡುವಂಥ, ನಮ್ಮ ಕುರಿತಾಗಿ ನಿರ್ಧಾರ ಮಾಡುವಂಥ ಹಕ್ಕನ್ನು, ಅಧಿಕಾರವನ್ನು ನಮ್ಮ ಕೈಯಿಂದ ದೇವರಿಗೆ ಒಪ್ಪಿಸುವಂಥದ್ದು ಅಥವಾ ಕರ್ತನಿಗೆ ಒಪ್ಪಿಸುವಂಥದ್ದು. ಅದೇ ಯೇಸು ಕ್ರಿಸ್ತನನ್ನು ಯಾರು ಅಂಗೀಕರಿಸಿದರೋ ನನ್ನ ಒಡೆಯನೆಂದು, ನನ್ನ ಕರ್ತನೆಂದು, ಅಂದರೆ ಇನ್ನು ಮುಂದೆ ನನಗಾಗಿ ನನ್ನ ಕರ್ತನು ಚಿಂತಿಸ್ತಾನೆ, ನನಗಾಗಿ ನನ್ನ ಕರ್ತನು ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ, ಕರ್ತನ ಚಿತ್ತ ನೆರವೇರಿಸುವುದೇ ನನ್ನ ಒಂದು ಉದ್ದೇಶ, ನನ್ನ ಕುರಿತಾಗಿ ಇರುವ ದೇವರ ಚಿತ್ತ ಈ ಸತ್ಯವೇದ ಗ್ರಂಥದಲ್ಲಿ ಬರೆದಿದೆ, ಇದನ್ನು ನಾನು ಅನುಸರಿಸುತ್ತೇನೆ ಎಂಬುದಾಗಿ. ನೋಡಿ, ಹಾಗೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ನೋಡಿ ಗಮನಿಸಬೇಕು, ಆತನ ಹೆಸರಿನಲ್ಲಿ, ಯೇಸುವಿನ ಬಗ್ಗೆ ಬೇರೆ ಏನೆಲ್ಲ ನಾವು ನೋಡ್ತೇವೆ, ಏನೆಲ್ಲ ಮಾಡಿ ಇಡುವಂಥದ್ದನ್ನು ನೋಡ್ತೇವೆ, ಅದರ ಮೇಲೆ ಅಲ್ಲ, ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ದೇವರ ಮಕ್ಕಳಾಗಬೇಕು ಅಂತ ಹೇಳಿದರೆ ನನ್ನ ಕುರಿತಾಗಿ ನಿರ್ಧಾರ, ನನ್ನ ಕುರಿತಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳತಕ್ಕಂಥ ಅಧಿಕಾರವನ್ನು ಅಥವಾ ನಾನು ಏನಾಗಬೇಕು ಎಂಬಂಥದ್ದನ್ನು ನಿರ್ಧಾರ ಮಾಡುವಂಥ ಅಧಿಕಾರವನ್ನು ಪೂರ್ತಿ ಕರ್ತನಿಗೆ ಒಪ್ಪಿಸಬೇಕು ಅಥವಾ ಯೇಸು ಸ್ವಾಮಿಗೆ ಒಪ್ಪಿಸಬೇಕು. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಆತನನ್ನು ಕರ್ತನಾಗಿ ಸ್ವೀಕಾರ ಮಾಡಬೇಕು. ಇನ್ನು ಆತನ ಹೆಸರಲ್ಲಿ ನಂಬಿಕೆ ಇಡಬೇಕು. ಯೇಸು ನನ್ನ ಪಾಪದಿಂದ ಬಿಡಿಸಿ ಕಾಯುವವನು, ಅದಕ್ಕಾಗಿ ಅಭಿಷಿಕ್ತನಾಗಿರುವ ಆತನು ಎಂಬುದಾಗಿ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರೆ, ಮತ್ತು ಆತನ ಹೆಸರು ಬಹಳ ದೊಡ್ಡದು. ಎಲ್ ಶಡಾಯ್, ಯೆಹೋವ ಈರೆ, ಯೆಹೋವ ನಿಸ್ಸಿ, ಯೆಹೋವ ಶಬಾವೋತ್, ನೋಡಿ, ಎಲ್ ಒಲಾಮ್, ಎಲ್ ಎಲಿಯೋನ್, ಎಲ್ ರೋಹಿ, ಹೀಗೆಲ್ಲ ನಾವು ಆತನ ಹೆಸರನ್ನು ನೋಡ್ತೇವೆ. ಯೆಹೋವ ರಾಫಾ, ಕುರುಬನಾಗಿದ್ದಾನೆ, ಒಳ್ಳೆಯ ಕುರುಬನಾಗಿದ್ದಾನೆ, ಜಯ ಕೊಡುವಾತನಾಗಿದ್ದಾನೆ, ಒದಗಿಸುವಾತನಾಗಿದ್ದಾನೆ, ಸಂಗಡ ಇರುವಾತನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ, ಸೇನಾಧೀಶ್ವರನಾಗಿದ್ದಾನೆ. ನೋಡಿ, ಈ ಹೆಸರನ್ನು ಯಾರು ನಂಬ್ತಾರೋ ಎಲ್ಲವೂ ಆತನೇ. ಆತನನ್ನು ನನ್ನ ಕರ್ತನಾಗಿ ನಾನು ಅಂಗೀಕಾರ ಮಾಡಿದ್ದೇನೆ, ಆತನ ಹೆಸರಲ್ಲಿ ನಂಬಿಕೆ ಇಟ್ಟಿದ್ದೇನೆ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.
ನೋಡಿ, ಇದನ್ನೇ ನಾವು ಯೋಹಾನನ ಪತ್ರಿಕೆಯಲ್ಲಿ ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯೋಹಾನನ ಪತ್ರಿಕೆಯಲ್ಲಿ ಕೂಡ ಇದೇ ವಾಕ್ಯವನ್ನು ಬರೆದಿರುವಂಥದ್ದನ್ನು, ಯೋಹಾನನ ಪತ್ರಿಕೆ 1ನೇ ಯೋಹಾನ ಅದರ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ, ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಕರ್ತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಈಗ ದೇವರು ಹೇಳ್ತಿದ್ದಾರೆ, ದೇವರ ವಾಕ್ಯದಲ್ಲಿ ಪವಿತ್ರಾತ್ಮ ಹೇಳ್ತಿದ್ದಾನೆ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ದೇವರ ಮಕ್ಕಳು ಎಂದು ನಾವು ಹೇಳುವಂಥದ್ದಲ್ಲ, ದೇವರು ನಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ. ದೇವರು ನಮ್ಮ ಬಗ್ಗೆ ನಾವು ದೇವರ ಮಕ್ಕಳು ಎಂಬುದಾಗಿ ಹೇಳಿರುವುದರಿಂದ ಈಗ ನಾವು ಕೂಡ ಧೈರ್ಯವುಳ್ಳವರಾಗಿ, ಹೌದು ನಾವು ದೇವರ ಮಕ್ಕಳಾಗಿದ್ದೇವೆ. ಯೇಸು ಕ್ರಿಸ್ತನ ಮೂಲಕ, ಯೇಸು ಕ್ರಿಸ್ತನ ರಕ್ತದ ಮೂಲಕ, ಯೇಸು ಕ್ರಿಸ್ತನ ಕೃಪೆಯಿಂದ ನಾವು ದೇವರ ಮಕ್ಕಳಾಗಿದ್ದೇವೆ. ಆತನ ಕರ್ತನಾಗಿ ಅಂಗೀಕಾರ ಮಾಡುವುದರ ಮೂಲಕ, ಆತನ ಹೆಸರಿನಲ್ಲಿ ನಂಬಿಕೆ ಇಡುವುದರ ಮೂಲಕ ನಾವು ದೇವರ ಮಕ್ಕಳಾಗಿದ್ದೇವೆ. ಮತ್ತು ವಾಕ್ಯ ಹೇಳುತ್ತದೆ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ದೇವರ ಮಕ್ಕಳು ನೋಡಿ, ನಿಜವಾಗಿ ನಮ್ಮಂಥ ಬುದ್ಧಿಯುಳ್ಳಂಥವ್ರು, ನಮ್ಮಂಥ ಬುದ್ಧಿಯವರನ್ನ, ನಮ್ಮಂಥ ಗುಣವುಳ್ಳಂಥವ್ರು, ನಮ್ಮಂಥ ಸ್ವಭಾವವುಳ್ಳಂಥವ್ರು, ನಮ್ಮಂಥ ರೀತಿಯಲ್ಲಿ ವರ್ತನೆ ಮಾಡುವಂಥವ್ರನ್ನ, ನಮ್ಮಂಥ ರೀತಿಯಲ್ಲಿ ಬಲಹೀನರನ್ನ, ನಮ್ಮಂಥ ರೀತಿಯಲ್ಲಿ ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆಯುತ್ತಿದ್ದಂಥ ನಮ್ಮಂಥವ್ರನ್ನ ಮಕ್ಕಳೆಂದು, ದೇವರ ಮಕ್ಕಳೆಂದು ಕರೀಲಿಕ್ಕೆ ಸಾಧ್ಯವಾ ಎಂಬುದಾಗಿ. ಆದರೆ ದೇವರು ತನ್ನ ಕೃಪೆಯಿಂದ ನಮ್ಮಂಥ ಕೆಟ್ಟ ಬುದ್ಧಿಯವರು, ನಮ್ಮಂಥ ದುರುದ್ದೇಶವುಳ್ಳಂಥವ್ರು, ನಮ್ಮಂಥ ಕೆಡುಕರನ್ನು, ಪಾಪಿಗಳಾಗಿದ್ದಂಥ ನಮ್ಮನ್ನು ತನ್ನ ಮಕ್ಕಳು ಎಂದು ಕರೀತಾ ಇದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ನಾವು ರೋಮ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಬಲಹೀನರಾಗಿದ್ದಂಥ, ಅಶಕ್ತರಾಗಿದ್ದಂಥ ಅಥವಾ ಪಾಪಿಗಳಾಗಿದ್ದಂಥ, ದೇವರಿಗೆ ವೈರಿಗಳಾಗಿದ್ದಂಥ, ಉಪಕಾರ ನೆನೆಸದವರಾಗಿದ್ದಂಥ ನಮ್ಮಂಥವ್ರನ್ನ ದೇವರು ತನ್ನ ಮಕ್ಕಳು ಎಂದು ಕರೀತಾ ಇದ್ದಾನೆ. ನಮಗೋಸ್ಕರ ಪ್ರಾಣ ಕೊಟ್ಟು ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿ ತೋರಿಸಿದ್ದಾನೆ ಎಂಬುದಾಗಿ. ಹಾಗಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ, ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ. ಈ ಕಾರಣದಿಂದ ನಾವು ದೇವರ ಮಕ್ಕಳಾಗಿದ್ದೇವೆ ಅಂತ ಹೇಳಿದರೆ ಲೋಕಕ್ಕೆ ಅರ್ಥವೇ ಆಗೋದಿಲ್ಲ. ಮತ್ತು ಅಲ್ಲಿ ವಾಕ್ಯ ಹೇಳುತ್ತದೆ, ಯಾಕಂದರೆ ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಈಗ ಒಂದು ವೇಳೆ ಒಬ್ಬ ವ್ಯಕ್ತಿ ಕರ್ತನನ್ನು ತಿಳಿದುಕೊಂಡಿದ್ದರೆ, ನೋಡಿ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಈಗ ಒಬ್ಬ ವ್ಯಕ್ತಿ ನಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ, ಅದಕ್ಕೆ ಕಾರಣ ಆತ ಕರ್ತನನ್ನು ತಿಳಿದುಕೊಂಡಿಲ್ಲ. ಒಂದು ವೇಳೆ ಆತ ಕರ್ತನನ್ನು ಕಂಡುಕೊಂಡ್ರೆ, ಆತ ಕರ್ತನನ್ನು ಕಂಡುಕೊಂಡಾಗ ಕರ್ತನ ಮಕ್ಕಳನ್ನು ಕೂಡ ಆತ ತಿಳಿದುಕೊಳ್ಳುವ ಆತನಾಗಿದ್ದಾನೆ. ದೇವರ ಮಕ್ಕಳಾಗಿದ್ದಾರೆ, ಅವರು ದೇವರ ಮಕ್ಕಳಾಗಿದ್ದಾರೆ, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವವರಾಗಿದ್ದಾರೆ. ಕರ್ತನನ್ನು ಕಂಡುಕೊಳ್ಳುವವರೆಗೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದಾಗಿ. ಹಾಗಾದರೆ ಒಂದು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ನಮಗಿರುವಂಥ ಒಂದು ಹೆಸರು ದೇವರ ಮಕ್ಕಳು ಎಂಬುದಾಗಿ, ದೇವರ ಮಕ್ಕಳು ಎಂಬುದಾಗಿ. ಇನ್ನು ಅನೇಕ ಹೆಸರುಗಳನ್ನು ಸತ್ಯವೇದ ಗ್ರಂಥದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಎಲ್ಲವನ್ನು ನಮಗೆ ಸಮಯದ ಅಭಾವದಿಂದ ನೋಡಲಿಕ್ಕೆ ಸಾಧ್ಯವಾಗದಿದ್ದರೂ ಕೆಲವೊಂದು ಹೆಸರುಗಳನ್ನು ನೋಡಿಕೊಂಡು ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ನಾವು ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ ಅದರ 26ನೇ ವಾಕ್ಯವನ್ನು ಓದುವಂಥ ಸಮಯದಲ್ಲಿ ಅಲ್ಲಿ ಈ ಪ್ರಕಾರವಾಗಿ ನೋಡ್ತೇವೆ, ಆಮೇಲೆ ಅವರು ಪೂರ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಅಂತ್ಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ನೋಡಿ, ಈಗ ದೇವರ ಮಕ್ಕಳಾಗಿರುವಂಥವರಿಗೆ ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಯಾರು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿ, ಯಾರು ಯೇಸು ಸ್ವಾಮಿ ಹೆಸರಲ್ಲಿ ನಂಬಿಕೆ ಇಟ್ಟಿದ್ದಾರೆ, ಅವರಿಗೆ ದೇವರ ಮಕ್ಕಳು ಎಂಬ ಹೆಸರು ಕೊಟ್ಟಿರುವಾಗಲೇ ಯೇಸು ಸ್ವಾಮಿ ಲೋಕದಲ್ಲಿ ಸೇವೆ ಮಾಡುವಂಥ ಸಮಯದಲ್ಲಿ ತನ್ನನ್ನು ಹಿಂಬಾಲಿಸಿದಂಥ, ತನ್ನಲ್ಲಿ ನಂಬಿಕೆ ಇಟ್ಟಂಥ ಎಲ್ಲರಿಗೆ ಶಿಷ್ಯರೆಂದು ಕರೀತಾ ಇದ್ದಾರೆ. ನನ್ನ ಶಿಷ್ಯರು. ನೋಡಿ, ಆರಂಭ ಕಾಲದ ಎಲ್ಲ ಅಪೊಸ್ತಲರುಗಳನ್ನು ಶಿಷ್ಯರೆಂದೇ ಕರೀತಾ ಇದ್ದರು, ಇವತ್ತು ಕೂಡ ಅವ್ರನ್ನ ಶಿಷ್ಯರೆಂದೇ ಕರೀತಾ ಇದ್ದಾರೆ. ಇನ್ನು ಆ ಶಿಷ್ಯರ ಮೂಲಕವಾಗಿ ಯೇಸು ಸ್ವಾಮಿಯ ವಾಕ್ಯವನ್ನು ಕೇಳಿ ರಕ್ಷಣೆ ಹೊಂದಿದಂಥ ಎಲ್ಲರಿಗೂ ಶಿಷ್ಯರೆಂದೇ ಕರೀತಾ ಇದ್ದರು. ಶಿಷ್ಯರ ಸಂಖ್ಯೆ ಅದು 3,000 5,000 ಶಿಷ್ಯರ ಸಂಖ್ಯೆ ಬಹಳಷ್ಟು ಬೆಳೆಯಿತು. ಹೀಗೆಲ್ಲ ನಾವು ನೋಡ್ತೇವೆ. ಆದಿ ಶಿಷ್ಯನು, ಪ್ರಾರಂಭ ಕಾಲದ ಶಿಷ್ಯನು, ನೋಡಿ ಅಪೊಸ್ತಲನಾದಂಥ ಪೇತ್ರ ಅಥವಾ ಉಳಿದಂಥ ಅಪೊಸ್ತಲರುಗಳು, ಪೌಲ ಮುಂತಾದವರೆಲ್ಲ ಸುವಾರ್ತೆ ಸಾರಿ ಜನರನ್ನು ಶಿಷ್ಯರನ್ನಾಗಿ ಮಾಡಿದರು. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀವು ಏನು ಮಾಡಬೇಕು, ಹೊರಟು ಹೋಗಿ ಎಲ್ಲ ದೇಶಗಳ ಜನರಿಗೆ ಸುವಾರ್ತೆಯನ್ನು ಸಾರ್ರಿ. ಯೇಸು ಸ್ವಾಮಿ ಹೇಳ್ತಿದ್ದಾರೆ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 18-19ನೇ ವಾಕ್ಯಗಳಲ್ಲಿ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ
ಯೇಸುಸ್ವಾಮಿ ಹೇಳ್ತಿದ್ದಾರೆ, ನೀವೆಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ನೋಡಿ, ಯೇಸುಸ್ವಾಮಿಯನ್ನು ಕರ್ತನಾಗಿ ಅಂಗೀಕಾರ ಮಾಡಿ ಆತನ ಹೆಸರಲ್ಲಿ ನಂಬಿಕೆ ಇಟ್ಟಂಥವ್ರು ದೇವರ ಮಕ್ಕಳಾಗಿದ್ದರೆ, ಅವರಿಗೆ ಯೇಸುಸ್ವಾಮಿ ಹೇಳ್ತಿದ್ದಾರೆ ದೇವರ ಮಕ್ಕಳಾಗಿದ್ದಾರೆ, ಅದರ ಜೊತೆಯಲ್ಲಿ ಶಿಷ್ಯರಾಗಿದ್ದಾರೆ, ದೇವರ ಯೇಸುಸ್ವಾಮಿಯ ಶಿಷ್ಯರಾಗಿದ್ದಾರೆ. ನೋಡಿ, ಈ ಶಿಷ್ಯರಿಗೆ ಕೆಲವಾರು ವರ್ಷಗಳು ದಾಟಿದ ನಂತರ, ನೋಡಿ ಯೇಸುಸ್ವಾಮಿ ಪರಲೋಕಕ್ಕೆ ಏರಿ ಹೋದ ನಂತರ ಸುಮಾರು ವರ್ಷಗಳ ನಂತರ, ಒಂದು 10-15 ವರ್ಷಗಳ ನಂತರ ಅಂತ್ಯೋಕ್ಯದಲ್ಲಿ ಅವರಿಗೆ ಕ್ರೈಸ್ತರೆಂಬ ಹೆಸರು ಬರ್ತಾ ಇದೆ. ನೋಡಿ, ಮೂಲದಲ್ಲಿ ದೇವರ ಮಕ್ಕಳು, ನಂತರ ಅವರಿಗೆ ಶಿಷ್ಯರು ಎಂಬುದಾಗಿ ಅಫಿಷಿಯಲ್ ಆಗಿ ಕರೆಯಲಾಗ್ತಾ ಇದೆ. ಶಿಷ್ಯರು ಎಂಬುದಾಗಿ ಯೇಸುಸ್ವಾಮಿ ಸ್ವತಃ ಹೇಳಿದ್ದಾರೆ, ನನ್ನ ಶಿಷ್ಯರನ್ನಾಗಿ ಮಾಡಿರಿ. ನೋಡಿ, ಯೇಸುವಿನ ನಿಜವಾದ ಶಿಷ್ಯರಾದಂಥವರು ದೇವರ ಮಕ್ಕಳು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ, ಅಥವಾ ದೇವರ ಮಕ್ಕಳಿಗೆ ಶಿಷ್ಯರು ಎಂದು ಕರೆಯಲಾಗ್ತದೆ. ಈಗ ಈ ಶಿಷ್ಯರಿಗೆ ಅಂತ್ಯೋಕ್ಯದಲ್ಲಿ ಯೇಸುಸ್ವಾಮಿ ಪರಲೋಕಕ್ಕೆ ಏರಿ ಹೋದ ನಂತರ ಒಂದು 10 ವರ್ಷಗಳ ನಂತರ, ಒಂದು 15 ವರ್ಷಗಳವರೆಗಿನ ಆ ಒಂದು ಕಾಲಮಾನದಲ್ಲಿ ಅಂತ್ಯೋಕ್ಯದಲ್ಲಿ ಶಿಷ್ಯರಿಗೆ ಕ್ರೈಸ್ತರ ಎಂಬ ಹೆಸರು ಮೊದಲು ಬಂತು ಎಂಬುದಾಗಿ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯ. ಅಲ್ಲಿಂದನೇ ಪ್ರಾರಂಭ ಆಯಿತು ಕ್ರೈಸ್ತರು ಎಂಬಂಥ ಹೆಸರು. ನೋಡಿ, ದೇವರು ನಮಗೆ ಇವತ್ತು ದೇವರ ಮಕ್ಕಳು ಎಂಬುದಾಗಿ ಕರೀತಾ ಇದ್ದಾನೆ, ಯೇಸುವಿನ ಶಿಷ್ಯರು ಎಂಬುದಾಗಿ ಕರೀತಾ ಇದ್ದಾನೆ. ಮಾತ್ರವಲ್ಲ, ಕ್ರೈಸ್ತರು ಎಂಬುದಾಗಿ. ನೋಡಿ, ಆ್ಯಕ್ಚುಲಿ ಕ್ರೈಸ್ತರು ಎಂಬಂಥ ಹೆಸರು ಕೊಟ್ಟಿದ್ದು ಲೋಕದ ಜನರು. ಅಲ್ಲಿ ಯೇಸುಸ್ವಾಮಿಯ ಶಿಷ್ಯರು ನಾವು ಇವತ್ತಿನಿಂದ ಕ್ರೈಸ್ತರು ಎಂಬುದಾಗಿ ನಮ್ಮನ್ನು ಕರೆಸಿಕೊಳ್ಳೋಣ ಎಂಬುದಾಗಿ ಏನು ಹೇಳಿ ಅಲ್ಲಿ ಕ್ರೈಸ್ತರು ಎಂಬುದಾಗಿ ಅವರು ಹೆಸರನ್ನು ಬದಲಾಯಿಸಿಕೊಳ್ಳಲಿಲ್ಲ. ಅಂತ್ಯೋಕ್ಯದಲ್ಲಿ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ನೋಡಿದ ಜನ, ಓ ಇವರು ಕ್ರಿಸ್ತನನ್ನು ಹಿಂಬಾಲಿಸುವಂಥವರು ಕ್ರೈಸ್ತರು ಎಂಬುದಾಗಿ ಅವ್ರನ್ನ ಕರೆಯೋದಕ್ಕೆ ಪ್ರಾರಂಭ ಮಾಡಿದರು. ಕ್ರಿಸ್ತ ಅಭಿಷಿಕ್ತ, ಕ್ರೈಸ್ತರು ಅಭಿಷಿಕ್ತರು ಅಥವಾ ಅಭಿಷೇಕ ಹೊಂದಿದಂಥವರು, ಅಥವಾ ದೇವರ ರಾಜ್ಯಕ್ಕಾಗಿ ಬೇರ್ಪಡಿಸಲ್ಪಟ್ಟಂಥವರು, ಅಭಿಷಿಕ್ತರಾಗಿರುವಂಥವರು, ಆತ್ಮನಿಂದ ನಡೆಸಲ್ಪಡುವಂಥವರು, ಪವಿತ್ರ ಆತ್ಮನಿಂದ ನಡೆಸಲ್ಪಡುವಂಥವರು ಎಂಬುದು ಇದರ ಅರ್ಥ ಎಂಬುದಾಗಿ. ಸತ್ಯವೇದ ಗ್ರಂಥದಲ್ಲಿ 3 ಕಡೆ ಮಾತ್ರ ಕ್ರೈಸ್ತರು ಎಂಬುದಾಗಿ ಬರೆಯಲ್ಪಟ್ಟಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಈಗಾಗಲೇ ನಾವು ನೋಡಿದ್ದೇವೆ ಈ ಭಾಗದಲ್ಲಿ. ಇನ್ನೊಂದು ಭಾಗದಲ್ಲಿ ಅಪೊಸ್ತಲನಾದಂಥ ಪೌಲನಿಗೆ ಆ ವಿಚಾರಣೆ ಸಮಯದಲ್ಲಿ ಅಧಿಕಾರಿ ಕೇಳ್ತಿದ್ದಾನೆ, ಅಗ್ರಿಪ ಕೇಳ್ತಿದ್ದಾನೆ, ನೀನು ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗಲಿಕ್ಕೆ ಮನವೊಲಿಸ್ತಾ ಇದ್ದೀಯಾ ಅಥವಾ ಪ್ರಯತ್ನ ಮಾಡ್ತಾ ಇದ್ದೀಯಾ ಎಂಬುದಾಗಿ. ಇನ್ನು ಅಪೊಸ್ತಲನಾದಂಥ ಪೇತ್ರ ಹೇಳ್ತಿದ್ದಾನೆ, ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಒಳ್ಳೆಯದು ಎಂಬುದಾಗಿ. ಆ ಹೆಸರಿನಿಂದಲೇ ಕರ್ತನನ್ನು ಮಹಿಮೆ ಪಡಿಸೋಣ. ಹಾಗಾದರೆ ಕರ್ತನ ಶಿಷ್ಯರಿಗೆ ಕ್ರೈಸ್ತರು, ಅಭಿಷಿಕ್ತರು, ಅಭಿಷೇಕ ಹೊಂದಿದವರು ಅಥವಾ ದೇವರಿಗಾಗಿ ಬೇರ್ಪಡಿಸಲ್ಪಟ್ಟವರು ಎಂಬಂಥ ಒಂದು ಹೆಸರನ್ನು ನಾವು ನೋಡ್ತಾ ಇದ್ದೇವೆ. ಈ ನಾಮದಲ್ಲಿ ಕೆಲವೊಮ್ಮೆ ನಮಗೆ ಹಿಂಸೆ ಬರ್ಬೋದು, ಈ ನಾಮದಲ್ಲಿ ನಮಗೆ ತೆಗಳಿಕೆ, ನಿಂದೆಗಳೆಲ್ಲ ಬರಬಹುದು. ಆದರೆ ನಂಬಿಗಸ್ತರಾಗಿ ಇರುವಂಥವ್ರನ್ನ ದೇವರ ಆಶೀರ್ವಾದ ಮಾಡ್ತಾನೆ. ನೋಡಿ, ಅಂತ್ಯೋಕ್ಯದಲ್ಲಿ ಈ ಅಪೊಸ್ತಲರುಗಳಿಗೆ ಅಥವಾ ಈ ಬಾರ್ನಬ, ಸೌಲ ಇವರಿಗೆಲ್ಲ ಕ್ರೈಸ್ತರೆಂಬ ಹೆಸರು ಬಂತು. ಆನಂತರ ನಾವು ನೋಡ್ತೇವೆ ಅವರು ದೊಡ್ಡ ಒಂದು ಸೇವೆಯನ್ನು ಮಾಡ್ತಾ ಇರುವಂಥದ್ದನ್ನು ನಮಗೆ 13ನೇ ಅಧ್ಯಾಯದಿಂದ ಅಪೊಸ್ತಲ ಕೃತ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ಇನ್ನೂ ಕೆಲವು ಹೆಸರುಗಳನ್ನು ದೇವರು ನಮಗೆ ಇಟ್ಟಿದ್ದಾನೆ. ನಮಗೆ ಲಭ್ಯ ಇರುವಂಥ ಸಮಯದ ಒಳಗೆ ಅದನ್ನು ಚುಟುಕಾಗಿ ನಾವು ನೋಡಿಕೊಳ್ಳುವಂಥವರಾಗಿರೋಣ. ನಮಗೆ ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ಈ ಪ್ರಕಾರವಾಗಿ ಓದ್ತೇವೆ, ನೀವು ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ, ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರು ಎಂದು ಕರೆಯುವರು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅಲ್ಲಿ ನೋಡ್ತೇವೆ, ಈಗ ಒಂದು ದೇವರ ಮಕ್ಕಳು, ಎರಡನೇದಾಗಿ ಶಿಷ್ಯರು, ನಂತರ ಕ್ರೈಸ್ತರು ಎಂಬುದಾಗಿ ನೋಡಿದ್ದೇವೆ. ಈಗ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ. ಇದನ್ನು ಅಪೊಸ್ತಲನಾದಂಥ ಪೇತ್ರ ಕೂಡ ತನ್ನ 1ನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ನೀವೇನಾಗಿದ್ದೀರಿ, ನಿಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ಅಥವಾ ಅಂಧಕಾರದಿಂದ ಆಶ್ಚರ್ಯಕರವಾದ ಬೆಳಕಿಗೆ ನಡೆಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವುದಕ್ಕೆ ನೀವೇನಾಗಿದ್ದೀರಿ, ದೇವರ ಆದುಕೊಂಡ ಜನರಾಗಿದ್ದೀರಿ, ರಾಜವಂಶಸ್ಥರಾದ ಯಾಜಕರಾಗಿದ್ದೀರಿ ಎಂಬುದಾಗಿ. ಹಾಗಾದರೆ ಇಲ್ಲಿ ನೋಡ್ತೇವೆ, ನಮಗೆ ದೇವರು ಏನಂತ ಹೆಸರು ಕೊಟ್ಟಿದ್ದಾನೆ.
ಯೆಹೋವನ ಯಾಜಕರು. ಯಾಜಕ ಸೇವೆ ಏನು ಮಾಡ್ತಾಯಿದ್ರು? ಯಾಜಕ ಯಾವ ರೀತಿ ಸೇವೆ ಮಾಡ್ತಾಯಿದ್ರು? ಪ್ರವಾದಿ ಯಾವ ರೀತಿ ಸೇವೆ ಮಾಡ್ತಾಯಿದ್ರು? ಅರಸ ಯಾವ ರೀತಿ ಸೇವೆ ಮಾಡ್ತಾಯಿದ್ರು? ಈ ಮೂರು ಕೂಡ ಹಳೆ ಒಡಂಬಡಿಕೆ ಕಾಲದಲ್ಲಿ ಅಭಿಷಿಕ್ತರಾಗಿದ್ದಂಥವ್ರು. ಪ್ರವಾದಿ ಅಭಿಷಿಕ್ತನಾಗಿದ್ದ, ಯಾಜಕ ಅಭಿಷಿಕ್ತನಾಗಿದ್ದ, ರಾಜ ಅಭಿಷಿಕ್ತನಾಗಿದ್ದ. ಈ ನೋಡಿ, ಈ ಮೂರು ಅಭಿಷಿಕ್ತರನ್ನು ಕ್ರಿಸ್ತನಲ್ಲಿ ಒಟ್ಟಿಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆತ ನಿಜವಾದ ಅಭಿಷಿಕ್ತ, ಕ್ರಿಸ್ಟೋಸ್ ಅಥವಾ ಮಶೀಹ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಭಿಷಿಕ್ತನು ಎಂಬುದಾಗಿ. ಆ ಕ್ರಿಸ್ತನು ರಾಜನೂ ಆಗಿದ್ದಾನೆ, ಕ್ರಿಸ್ತನು ಪ್ರವಾದಿಯೂ ಆಗಿದ್ದಾನೆ, ಕ್ರಿಸ್ತನು ಮಹಾಯಾಜಕನೂ ಆಗಿದ್ದಾನೆ. ಆದರೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಈ ಮೂರು ಬೇರೆ ಮೂರು ರೀತಿಯ ಅಭಿಷೇಕಗಳನ್ನು ಹೊಂದಿ ಮೂರು ರೀತಿಯ ಸೇವೆಗಳನ್ನು ಮಾಡ್ತಾಯಿದ್ರು. ಅದರಲ್ಲಿ ಪ್ರವಾದಿ ದೇವರ ಕಡೆಯಿಂದ ಮನುಷ್ಯರಿಗೆ ಮೆಸೇಜ್ಗಳನ್ನು ಕೊಡ್ತಿದ್ದ, ಅಂದರೆ ದೇವರಿಂದ ಮನುಷ್ಯರ ಕಡೆಗೆ. ಆದರೆ ಯಾಜಕ ಮನುಷ್ಯರ ಕಡೆಯಿಂದ ದೇವರ ಕಡೆಗೆ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಅರ್ಪಿಸ್ತಾ ಇದ್ದ. ದೇವರಿಗೆ ಸ್ತೋತ್ರ. ಹಾಗಾದರೆ ನಮ್ಮನ್ನು ದೇವರು ಇವತ್ತು ಅನೇಕರ ಮಧ್ಯದಲ್ಲಿ ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ, ಲೋಕಕ್ಕೋಸ್ಕರ ಮಧ್ಯಸ್ಥಿಕೆ ವಹಿಸಲಿಕ್ಕೆ, ಲೋಕಕ್ಕೋಸ್ಕರ ಬೇಡಿಕೊಳ್ಳಲಿಕ್ಕೆ ದೇವರು ನಮ್ಮನ್ನು ನೇಮಿಸಿದ್ದಾರೆ. ಯೇಸುಸ್ವಾಮಿ ಹೇಳಿದ್ದಾರೆ, ನನ್ನ ಆಲಯ ಸಕಲ ಜನಾಂಗಗಳಿಗೆ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು. ನಾವೇ ದೇವರ ಆಲಯವಾಗಿದ್ದೇವೆ. ನಾವು ಎಲ್ಲರಿಗಾಗಿ ಪ್ರಾರ್ಥಿಸುವಂಥವರಾಗಬೇಕು. ಅಬ್ರಹಾಮ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇನ್ನು ನಾವು ನೋಡ್ತಾ ಇದ್ದೇವೆ, ಪ್ರವಾದಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅಪೊಸ್ತಲರುಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ವತಃ ಯೇಸುಸ್ವಾಮಿ ಭೂಮಿಗೆ ಬಂದು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾವು ಕೂಡ ದೇವರ ಯಾಜಕರಾಗಿರೋದಕ್ಕೆ ಕರೆಯಲ್ಪಟ್ಟಿದ್ದೇವೆ, ದೇವರ ಯಾಜಕರಾಗಿದ್ದೇವೆ. ಅದಕ್ಕೆ ಅನೇಕರು ನಮಗೆ ಮಾತಾಡಿಸಿ ಫೋನ್ ಮಾಡಿ ನನಗೋಸ್ಕರ ಒಮ್ಮೆ ಪ್ರಾರ್ಥನೆ ಮಾಡಿ ಎಂಬುದಾಗಿ, ದೇವರ ಸೇವಕರಾಗಿರು ನಮಗೂ ವಿಶ್ವಾಸಿಗಳಾಗಿರುವಂಥವರಿಗೂ ಎಲ್ಲ ಫೋನ್ ಮಾಡಿ ಹೇಳ್ತಾರೆ, ನಮಗೋಸ್ಕರ ಒಂದು ಪ್ರಾರ್ಥನೆ ಮಾಡಿ. ನಾವು ದೇವರ ಯಾಜಕರಾಗಿದ್ದೇವೆ. ಎಲ್ಲರೂ ರಕ್ಷಣೆ ಹೊಂದಿ ಕರ್ತನನ್ನು ಹಿಂಬಾಲಿಸುವಂಥ ಎಲ್ಲರೂ ದೇವರ ಮಕ್ಕಳಾಗಿರು, ಎಲ್ಲರೂ ದೇವರ ಯಾಜಕರಾಗಿದ್ದಾರೆ. ಮುಂದೆ ನಾವು ನೋಡ್ತೇವೆ ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರು ಎಂದು ಕರೆಯುವರು. ನಮಗೆ ಇನ್ನೊಂದು ಹೆಸರು, ದೇವರ ಸೇವಕರು ಎಂಬ ಹೆಸರನ್ನು ಕೂಡ ದೇವರು ಇಟ್ಟಿದ್ದಾನೆ. ಯೆಹೋವನ ಯಾಜಕರು, ದೇವರ ಸೇವಕರು ಎಂಬುದಾಗಿ. ಸೇವೆ ಮಾಡುವಂಥವ್ರು, ಸುವಾರ್ತೆ ಸೇವೆ ಮಾಡುವಂಥವ್ರು, ದೇವರ ಸೇವಕರು ಎಂಬುದಾಗಿ. ಎಲ್ಲರನ್ನು ದೇವರ ಸೇವಕರು ಎಂಬುದಾಗಿ ಆತ ಕರೀತಾ ಇರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಯೆಶಾಯ 58 ಅದರ 12ನೇ ವಾಕ್ಯವನ್ನು ಕೂಡ ನೋಡಿಕೊಳ್ಳುವಂಥ ಸಮಯದಲ್ಲಿ ಅಲ್ಲಿ ನೋಡ್ತೇವೆ, ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು. ನೀವು ತಲಾಂತರಗಳಿಂದ ಪಾಳು ಬಿದ್ದಿರುವ ಅಸ್ಥಿವಾರಗಳ ಮೇಲೆ ಕಟ್ಟಡಗಳನ್ನು ಎಬ್ಬಿಸುವಿರಿ. ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ, ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ ಎಂಬ ಬಿರುದುಗಳು ನಿಮಗುಂಟಾಗುವು. ಹಾಗಾದರೆ ದೇವರು ಹೇಳ್ತಿದ್ದಾರೆ, ನಿಮ್ಮ ಸಂತಾನ ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ಏನು ಮಾಡ್ತಾರೆ? ಅವರು ತಿರುಗಿ ಕಟ್ಟುವರು. ತಲಾಂತರಗಳಿಂದ ಪಾಳು ಬಿದ್ದಿರುವ ಅಸ್ಥಿವಾರಗಳ ಮೇಲೆ ಕಟ್ಟಡಗಳನ್ನು ಎಬ್ಬಿಸುವಿರಿ. ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ. ನಮಗೆ ದೇವರು ಯಾವ ಹೆಸರು ಕೊಡ್ತಾ ಇದ್ದಾರೆ? ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ, ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ. ನೋಡಿ, ಗೋಡೆ ಬಿದ್ದು ಹೋಗಿತ್ತು, ಯಾವ ಸಂರಕ್ಷಣೆ ಇರಲಿಲ್ಲ. ಅಂತಹ ಸ್ಥಳಗಳಲ್ಲಿ ಗೋಡೆಯನ್ನು ಕಟ್ಟಿ ಜನರಿಗೆ ಸಂರಕ್ಷಣೆ, ಪ್ರಾರ್ಥನೆಯ ಗೋಡೆ, ವಾಕ್ಯದ ಗೋಡೆ, ಸುವಾರ್ತೆಯ ಗೋಡೆ ಸಾರಿ ಅವ್ರನ್ನ ರಕ್ಷಣೆಗೆ ನಡೆಸುವಂಥ ಒಂದು ಜನಾಂಗ. ಮಾತ್ರವಲ್ಲ, ದೇವರು ಹೇಳ್ತಿದ್ದಾರೆ, ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ, ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ. ಹಾದಿಗಳಲ್ಲಿ ತಿರುಗಾಡಲಿಕ್ಕೆ ಆಗ್ತಿರಲಿಲ್ಲ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಿಮ್ಮ ಶತ್ರು ಪಿಶಾಚಿ ಯಾರನ್ನು ನುಂಗಲಿ ಎಂಬಂತೆ ಗರ್ಜಿಸುವ ಸಿಂಹೋಪೋಪಾದಿಯಲ್ಲಿ ಅಲೆದಾಡ್ತಾ ಇದ್ದಾನೆ. ನೋಡಿ, ಆದರೆ ಪಿಶಾಚಿಯ ಉಪದ್ರವದಿಂದ, ಹಿಂಸೆಯಿಂದ ತಿರುಗಾಡಲಿಕ್ಕೆ ಆಗದ ಪರಿಸ್ಥಿತಿ. ಆದರೆ ದೇವರು ತನ್ನ ಮಕ್ಕಳನ್ನು ಯಾವುದಕ್ಕೆ ಉಪಯೋಗಿಸ್ತಿದ್ದಾನೆ? ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವಂಥ ರೀತಿಯಲ್ಲಿ. ಹಾಗಾಗಿ ಒಂದು ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ, ತಿರುಗಾಡಲಿಕ್ಕೆ ಅಥವಾ ದಾರಿಗಳನ್ನು ತಿರುಗಾಡಲಿಕ್ಕೆ ಆಗುವಂಥ ಸ್ಥಿತಿಗೆ ತರುವ ಜನಾಂಗ ಎಂಬ ಹೆಸರುಗಳನ್ನು ದೇವರು ಕೊಡುತ್ತಾನೆ ಎಂಬುದಾಗಿ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ. ಇನ್ನು ನಮಗೆ ಸಮಯ ಮುಗಿತಾ ಬರೋದರಿಂದ ನಾವು ಇನ್ನೊಂದು ಇಂಪಾರ್ಟೆಂಟ್ ಆದಂಥ ವಾಕ್ಯವನ್ನು ನಾವು ನೋಡಿಕೊಳ್ಳುವಂಥವರಾಗಿರೋಣ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ ಅದರ 17ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ನಾರಿಗೂ ತಿಳಿಯದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ಈ ಭೂಮಿಯಲ್ಲಿ ನಮಗೆ ಏನೆಲ್ಲ ಹೆಸರು? ದೇವರ ಮಕ್ಕಳೆಂಬ ಹೆಸರು, ಶಿಷ್ಯರೆಂಬ ಹೆಸರು, ಕ್ರೈಸ್ತರೆಂಬ ಹೆಸರು,
ಮತ್ತು ಕೂಡ ನಾವು ನೋಡಿದ್ದೇವೆ ಯಾಜಕರು, ದೇವರ ಯೆಹೋವನ ಯಾಜಕರು, ದೇವರ ಸೇವಕರು ಎಂಬ ಹೆಸರು, ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ ಎಂಬಂಥ ಹೆಸರು ನೋಡಿ. ಮತ್ತು ಕೂಡ ನಾವು ನೋಡ್ತಾ ಇದ್ದೇವೆ, ದೇವರು ಹೇಳ್ತಾ ಇದ್ದಾರೆ ಹಾದಿಯನ್ನು ತಿರುಗಾಡುವ ಸ್ಥಿತಿಗೆ ತರುವಂಥ ಜನಾಂಗ ಎಂಬಂಥ ಹೆಸರು. ಹೀಗೆ ನಾನಾ ಹೆಸರುಗಳನ್ನು ದೇವರು ಕೊಟ್ಟು ನಡೆಸುವಾತನಾಗಿದ್ದಾನೆ. ಆದರೆ ಇದಕ್ಕಿಂತ ಮಿಗಿಲಾಗಿ ಇನ್ನೂ ಒಂದು ಹೆಸರನ್ನು ದೇವರು ನಮಗೆ ಪರಲೋಕದಲ್ಲಿ ಇಟ್ಟಿದ್ದಾನೆ. ಈ ಭೂಲೋಕದಲ್ಲಿ ಮಾತ್ರವಲ್ಲ, ಪರಲೋಕದಲ್ಲಿ ಬಹಳ ಶ್ರೇಷ್ಠವಾದಂಥ ಒಂದು ಹೆಸರನ್ನು ನಮಗೆ ಇಟ್ಟಿದ್ದಾನೆ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದರ ಜೊತೆಯಲ್ಲಿ ನಮಗೆ ಹಳೆ ಒಡಂಬಡಿಕೆಯಲ್ಲಿ 62ನೇ ಅಧ್ಯಾಯ ಯೆಶಾಯನ ಪ್ರವಾದನೆಯಲ್ಲಿ ದೇವರು ಹೇಳುತ್ತಿದ್ದಾರೆ, ನಿಮಗೆ ಹೆಪ್ಸಿಬಾ ಎಂಬ ಹೆಸರು ಇರ್ತದೆ, ನಿಮಗೆ ಬಯೂಲ ಎಂಬ ಹೆಸರು ಇರ್ತದೆ, ಎನ್ನುಲ್ಲಾಸಿನಿ. ಮತ್ತು ದೇವರು ಹೇಳುತ್ತಿದ್ದಾರೆ ವಿವಾಹಿತೆ ಅಥವಾ ಬಯೂಲ ಎಂಬಂಥ ಹೆಸರು. ಅಂದರೆ ನಾವು ದೇವರಿಗೆ ಬಹಳ ಪ್ರಿಯರಾಗಿದ್ದೇವೆ. ಮತ್ತು ದೇವರು ಹೇಳುತ್ತಿದ್ದಾರೆ, ನಿನಗೆ ನಾನೇ ಸೃಷ್ಟಿಕರ್ತನಾಗಿ ನಿನ್ನ ಪತಿಯಾಗಿ ಇದ್ದೇನೆ. ನೋಡಿ, ಈ ಎಲ್ಲ ಹೆಸರುಗಳು ಇರ್ತವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆದರೆ ಅದಕ್ಕೆ ಈಗ ಕೊನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಕರ್ತನಾಗಿರುವ ಯೇಸು ಕ್ರಿಸ್ತನ ಬರೋಣದಲ್ಲಿ ನಾವು ದೇವರ ರಾಜ್ಯದಲ್ಲಿ ಸೇರುವಾಗ, ಆ ನಿಜವಾದಂಥ ಪರಲೋಕದ ಅನುಭವಕ್ಕೆ ನಾವು ಸೇರಿಕೊಳ್ಳುವಾಗ, ಎತ್ತಲ್ಪಟ್ಟವರಾಗಿ ಪರಲೋಕಕ್ಕೆ ಸೇರಿಕೊಳ್ಳುವಾಗ ದೇವರು ನಮಗೆ ಮನ್ನವನ್ನು ಕೊಡ್ತಾನೆ ಎಂಬುದಾಗಿ ನೋಡಿ. ಇಸ್ರಾಯೇಲರಿಗೆ ದೇವರು ಮನ್ನವನ್ನು ಕೊಟ್ಟಿದ್ದರು 40 ವರ್ಷಗಳ ಕಾಲ. ರಕ್ಷಣೆ ಹೊಂದುವ ಎಲ್ಲ ಆತ್ಮಿಕ ಇಸ್ರಾಯೇಲರಿಗೆ ಆ ಒಂದು ಪರಲೋಕದ ಮನ್ನವನ್ನು ದೇವರು ಇಟ್ಟಿದ್ದಾನೆ. ಎಲ್ಲರಿಗೆ ಅದನ್ನು ಕೊಡಲಿಕ್ಕಾಗಿ ಇಟ್ಟಿದ್ದಾನೆ. ಇಸ್ರಾಯೇಲರಿಗೆ ಅಡ್ವಾನ್ಸ್ ಆಗಿ ಭೌತಿಕ ಲೋಕದಲ್ಲಿ ಅವರಿಗೆ ಕೊಟ್ಟಿದ್ದನು. ಇನ್ನು ಕರ್ತನ ಬರೋಣದಲ್ಲಿ ರೂಪಾಂತರವಾಗಿ ಎತ್ತಲ್ಪಡುವ, ಸತ್ತವರು ಬದುಕಿ ಎದ್ದು ಬರುವಂಥ ಆ ಒಂದು ಅನುಭವದ ಕಾಲದಲ್ಲಿ ದೇವರು ಕೊಡುವವನಾಗಿದ್ದಾನೆ. ಮತ್ತು ನಾವು ನೋಡ್ತೇವೆ, ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಈಗ ಒಂದು ಬಿಳಿ ಕಲ್ಲನ್ನು ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಯಾಕೆ ಈ ರೀತಿ ಹೇಳುತ್ತಿದ್ದಾರೆ ನೋಡಿ. ಈ ಲೋಕದಲ್ಲಿ ಎಷ್ಟೋ ಜನ ಒಂದೇ ಹೆಸರಿನವರಿದ್ದಾರೆ, ರಕ್ಷಣೆ ಹೊಂದಿದವರು ನೋಡಿ. ಮೂಲದಲ್ಲಿ ನಾವು ನೋಡ್ತೇವೆ ಅಬ್ರಹಾಮ, ಆ ಮೂಲ ಅಬ್ರಹಾಮ, ಆತನಿಗೆ ಅಬ್ರಾಮ ಹೆಸರಿತ್ತು, ದೇವರು ಅದನ್ನು ಅಬ್ರಹಾಮ ಮಾಡಿದರು. ಇನ್ನು ಆತನ ಮಗನಿಗೆ ಇಸಾಕ, ದೇವರೇ ಕೊಟ್ಟಂಥ ಹೆಸರು. ಇನ್ನು ಆತನ ಮಗ ಯಾಕೋಬನಿಗೆ ದೇವರು ಯಾಕೋಬ ಎಂಬ ಹೆಸರನ್ನು ಬದಲಾಯಿಸಿ ಇಸ್ರಾಯೇಲ ಎಂಬುದಾಗಿ ಇಟ್ಟರು. ಆನಂತರ ಯೋಸೆಫ, ಹೀಗೆಲ್ಲ ನಾವು ನೋಡ್ತೇವೆ. ಆದರೆ ಮೋಶೆ, ಇದೆಲ್ಲ ಬದಲಾಗದ ಹೆಸರುಗಳು. ಆದರೆ ಇದೇ ಹೆಸರಿನವರು ದಾವಿದ ಇರ್ಬೋದು, ಯೆಶಾಯ ಇರ್ಬೋದು, ಇನ್ನು ಹೊಸ ಒಡಂಬಡಿಕೆ ಹೆಸರುಗಳಿರ್ಬೋದು ನೋಡಿ. ಇವೆಲ್ಲ ಏನಾಗ್ತದೆ, ಇವತ್ತು ಲೋಕದಲ್ಲಿ ಭಕ್ತರಾಗಿ, ರಕ್ಷಣೆ ಹೊಂದಿದ ಭಕ್ತರಾಗಿ ಎಷ್ಟೋ ಜನರಿಗೆ ಅದೇ ಹೆಸರು ರಿಪೀಟ್ ಒಂದೇ ಹೆಸರಿನ ಸಾವಿರಾರು ಲಕ್ಷಾಂತರ ಜನ ಲೋಕದಲ್ಲಿದ್ದಾರೆ. ಹಾಗಾಗಿ ಪರಲೋಕಕ್ಕೆ ಹೋದ ಮೇಲೆ ಆ ಮೂಲದ ವ್ಯಕ್ತಿ ಅಬ್ರಹಾಮನಾಗಿಯೇ ಇರ್ತಾನೆ, ಇಸಾಕನಾಗಿಯೇ ಇರ್ತಾನೆ, ಯಾಕೋಬನಾಗಿ ಅಥವಾ ಇಸ್ರಾಯೇಲ್ನಾಗಿ ಇರ್ತಾನೆ. ಈ ಸ್ವಾಮಿ ಹೇಳಿದರೆ, ಅಬ್ರಹಾಂ ಇಸಾಕ್ ಯಾಕೋಬರೊಂದಿಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳಿಂದ ಅನೇಕರು ಬಂದು, ಅಥವಾ ಪೂರ್ವ ಪಶ್ಚಿಮ ಬೇರೆ ಬೇರೆ ದಿಕ್ಕುಗಳಿಂದ ಅನೇಕರು ಬಂದು ಊಟಕ್ಕೆ ಕೂಡ್ರುವರು. ಅವರು ಅದೇ ಹೆಸರಿನಲ್ಲಿರ್ತಾರೆ. ಆದರೆ ಆ ಹೆಸರಿನವರು, ಇನ್ನಿತರ ಹೆಸರಿನವರು, ಅವರಿಗೆಲ್ಲ ದೇವರು ಹೊಸ ಹೆಸರನ್ನು ಕೊಡುವವನಾಗಿದ್ದಾನೆ. ಕೆಲವರಿಗೆ ಭೂಮಿಯಲ್ಲಿ ಕೊಟ್ಬಿಟ್ಟಿದ್ದಾನೆ, ಅವರಿಗೆ ಬದಲಾಗುವುದಿಲ್ಲ. ಆದರೆ ಪರಲೋಕದಲ್ಲಿ ಹೊಸ ಹೆಸರನ್ನು ಕೊಡುವಾತನಾಗಿದ್ದಾನೆ. ಅದು ಶಾಶ್ವತವಾದಂಥ ಹೆಸರು, ಅದು ಪರ್ಮನೆಂಟ್ ಆದಂಥ ಹೆಸರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ಆ ಹೊಸ ಹೆಸರು ಕೂಡ ದೇವರು ನಮಗೆ ಇಟ್ಟಿದ್ದಾನೆ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಕಡೆಯದಾಗಿ ನಾವು ನೋಡುವಂಥ ಸಮಯದಲ್ಲಿ ನಾವು ಆ ವಾಕ್ಯ ಭಾಗವನ್ನು ಓದಲಿಕ್ಕೆ ಹೋಗೋದಿಲ್ಲ. ನಾವು ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡ್ತೇವೆ. ದೇವರ ಅಬ್ರಹಾಮನನ್ನು ಕರೆದು ಹೇಳ್ತಿದ್ರು, ನೀನು ನನ್ನ ತಂದೆ ಮನೆಯನ್ನು, ಬಂಧು ಬಳಗವನ್ನು ಅಥವಾ ಬಂಧು ಬಳಗವನ್ನು ಮತ್ತು ಸ್ವದೇಶವನ್ನು ಬಿಟ್ಟು ನಾನು ತೋರಿಸ್ಲಿಕ್ಕೆ ಇರುವಂಥ ದೇಶಕ್ಕೆ ಹೋಗು. ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸ್ಲಿಕ್ಕಿರುವ ದೇಶಕ್ಕೆ ಹೋಗು. ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ಎಂಬುದಾಗಿ. ನಮ್ಮ ಹೆಸರನ್ನು ಪ್ರಖ್ಯಾತಿಗೆ ತರುವಂಥ ದೇವರಾಗಿದ್ದಾನೆ. ಹಾಗಾಗಿ ಆತನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರು ನಮಗೆ ಹೊಸ ಹೆಸರನ್ನು ಕೊಟ್ಟು ನಡೆಸಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಹೊಸ ಹೆಸರಿನಿಂದ ಆಶೀರ್ವದಿಸಿ ನಡೆಸಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಹೆಸರನ್ನು ಪ್ರಖ್ಯಾತಿಗೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಪರಲೋಕದಲ್ಲಿ ಕೂಡ ಹೊಸ ಹೆಸರನ್ನು ಕೊಟ್ಟು ನಡೆಸುವ ಆತನಾಗಿದ್ದಾನೆ. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ದೇವರ ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ತಂದೆಯಾಗಿರುವ ದೇವರೇ, ಈ ದಿನದಲ್ಲಿ ನಿನ್ನನ್ನು ಸ್ವಲ್ಪ ಹೊತ್ತು ಹಾಡಿ ಆರಾಧಿಸುವಂತೆ, ಪ್ರಾರ್ಥಿಸುವಂತೆ ನಮಗೆ ಸಹಾಯ ಮಾಡಿದೆ. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದೆ.
ನಮಗೆ ಕರ್ತನೆ ದೇವರ ಮಕ್ಕಳು ಎಂಬ ಹೆಸರು, ಶಿಷ್ಯರು, ಕ್ರೈಸ್ತರು ಎಂಬ ಹೆಸರು, ದೇವರ ಸೇವಕರು, ಯೆಹೋವನ ಯಾಜಕರು ಎಂಬ ಹೆಸರು. ಹೌದು ಸ್ವಾಮಿ, ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ, ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವಂಥ ಜನಾಂಗ ಎಂಬ ಹೆಸರುಗಳು. ಹೌದು ಸ್ವಾಮಿ, ಹಾಗೆ ಹೆಪ್ಸಿಬಾ, ಬಯೂಲ ಎಂಬ ಹೆಸರುಗಳು. ಹೌದು ಸ್ವಾಮಿ, ಅಪ್ಪ ನೀನು ನಮಗೆ ಕೊಟ್ಟಿದ್ದಿ. ಮಾತ್ರವಲ್ಲ ಕರ್ತನೆ ದೇವ, ನಿನ್ನ ಬರೋಣದಲ್ಲಿ ಎತ್ತಲ್ಪಟ್ಟು ನಿನ್ನ ರಾಜ್ಯಕ್ಕೆ ನಾವು ಸೇರುವಂಥ ಸಮಯದಲ್ಲಿ ಸ್ವಾಮಿ ನಮಗೆ ಹೊಸ ಹೆಸರನ್ನು ಕೂಡ ನೀನು ಕೊಡುವಂಥ ದೇವರಾಗಿದ್ದಿ. ಮಾತ್ರವಲ್ಲ ಈ ಲೋಕದಲ್ಲಿ ಹೌದು ನಂಬಿಗಸ್ತರಾಗಿ ನಿನ್ನ ಹಿಂಬಾಲಿಸುವ ಎಲ್ಲರ ಹೆಸರನ್ನು ನೀನು ಪ್ರಖ್ಯಾತಿಗೆ ತರುವಂಥ ದೇವರು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಈ ದಿನದಲ್ಲಿ ನಾವು ಕೇಳಿದ್ದೇವೆ ಸ್ವಾಮಿ. ನೀನು ನಮ್ಮನ್ನು ಆಶೀರ್ವಾದ ಮಾಡಿದ್ದಿ. ಹೌದು, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂಥ ಎಲ್ಲರನ್ನು ಆಶೀರ್ವಾದ ಮಾಡು. ವಿಶೇಷವಾಗಿ ಹೌದು ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನು ಆಶೀರ್ವಾದ ಮಾಡಿ ಅಪ್ಪ, ಅವರಿಗೆ ಕರ್ತನೆ ಅವರ ಹೆಸರನ್ನು ನೀನು ಪ್ರಖ್ಯಾತಿಗೆ ತರಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹೌದು ಸ್ವಾಮಿ, ನೀನು ವಾಗ್ದಾನ ಮಾಡಿದ ಎಲ್ಲ ಆಶೀರ್ವಾದಗಳನ್ನು ನೀನು ಅವರಿಗೆ ದಯಪಾಲಿಸು. ನಿನ್ನ ಪವಿತ್ರಾತ್ಮನ ಬಲದಿಂದ ತುಂಬಿಸು. ನಿನ್ನ ಬರೋಣದಲ್ಲಿ ಎತ್ತಲ್ಪಟ್ಟವರಾಗಿ ನಿನ್ನ ಸಂಗಡ ಸದಾಕಾಲ ಇರುವುದಕ್ಕೆ ಕೃಪೆ ಕೊಡು. ಈ ಲೋಕದಲ್ಲಿ ಅವರು ಜೀವಿಸುವಾಗ ಅವರಿಗೆ ಯಾವ ಕೆಟ್ಟ ಹೆಸರು ಬಂದಿದ್ದರು, ಯಾವ ಒಂದು ಕರ್ತನೆ ಪಾಪ ಕಾರ್ಯಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರು, ಅದರಿಂದ ಬಿಡಿಸಿ ಕ್ರಿಸ್ತನಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನೀನು ಅವರಿಗೆ ಸಹಾಯ ಮಾಡು. ಅವರ ಕೆಲಸ ಕಾರ್ಯ, ಉದ್ಯೋಗ, ಆರೋಗ್ಯ, ಕುಟುಂಬ ಜೀವಿತ, ಹೌದು ವರಮಾನ, ವಿದ್ಯಾಭ್ಯಾಸ ಪ್ರತಿಯೊಂದನ್ನು ನೀನು ಆಶೀರ್ವಾದ ಮಾಡು. ಹಾಗೆ ಕರ್ತನೆ ಲೋಕದಾದ್ಯಂತಿರುವ ಎಲ್ಲ ದೇವಜನರನ್ನು ನಡೆಯುವ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು. ಈ ವಾರದಲ್ಲಿ ನಿನ್ನ ಬರೋಣವಾಗಿದ್ದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ನಾವು ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಉತ್ತರ ಕೊಟ್ಟಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ, ಆಮೇನ್. ನಾವಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯನತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.